ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಅರೆಸ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಈಗ ಶ್ರೀಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಶ್ರೀಕಿ ಅರೆಸ್ಟ್ ಆಗಿದ್ರು. ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಶ್ರೀಕಿ. ಸದ್ಯದ ಮಟ್ಟಿಗೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಈಗ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಲ್ ಹೆಗ್ಡೆ ಸದ್ಯಕ್ಕೆ ಅವರನ್ನ ಬಂಧಿಸಲಾಗಿದೆ. ಪ್ರಮುಖವಾಗಿ ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖ ಆರೋಪಿ ಶ್ರೀಕಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಸುಧಾರಿಸಿಕೊಳ್ತಾ ಇದ್ದ, ಆದ್ರೆ ಈಗ ಇಡಿ ಅಧಿಕಾರಿಗಳಿಗೂ ಆತನಿಗೆ ರಿಲೀಫ್ ಕೊಡದ ಹಾಗೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿ ಈಗ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈ ಹಿಂದೆ 24 ಗಂಟೆಗಳವರೆಗೂ ಕೂಡ ಆತನನ್ನು ನಿರಂತರವಾಗಿ ಪರಿಶೀಲನೆ ವಿಚಾರಣೆ ನಡೆಸಲಾಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅವರು ಅಂದಿನ ದಿನ ಯಾವ ದಾಖಲೆಗಳನ್ನ ಒಂದು ಕಲೆ ಹಾಕಿದ್ರೋ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಈಗ ಈತನ ಬಂಧನ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಇರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಈಗ ಆತನನ್ನ ಬಂಧನ ಮಾಡಲಾಗಿರುವಂತದ್ದು. ಅಂದ್ರೆ 2-3 ವರ್ಷದ ಹಿಂದೆ ಒಂದು ECIR ರಿಜಿಸ್ಟರ್ ಆಗುತ್ತೆ. ECIR ರಿಜಿಸ್ಟರ್ ಆದ ಬಳಿಕ ಶ್ರೀಕಿ 4.5 ಕೋಟಿವರೆಗೂ ಕೂಡ ಹಣವನ್ನ ಬಿಟ್ಕಾಯಿನ್ ಮುಖಾಂತರ ಇದನ್ನು ಮಾಡ್ಕೊಂಡಿದ್ದಾನೆ. ಅಂದ್ರೆ ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಅನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಕಾರಣಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಇದಕ್ಕೆ ಶ್ರೀಕಿಯ ಜೊತೆ ಇದ್ದಂತಹ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ ನಲ್ಪಾಡ್ ಆಗಿರಬಹುದು, ಮತ್ತೆ ರಾಹುಲ್ ಆಗಿರಬಹುದು, ಮತ್ತೆ ಇನ್ನು ಸುಜೇಶ್ ಹೆಗ್ಡೆ ಏನಿದ್ದಾನೆ ಎಲ್ಲರಿಗೂ ಕೂಡ, ಅಂದ್ರೆ ಇವರೆಲ್ಲರೂ ಕೂಡ ಒಂದು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಈ ರೀತಿಯಾಗಿ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಹೊರಿಸಲಾಗಿರುವಂತದ್ದು. ಈ ಹಿಂದೆ ಹಲವು, ಅಂದ್ರೆ ನಲ್ಪಾಡ್ ಮನೆ ಸೇರಿದಂತೆ ಹಲವೆಡೆ ಒಂದು ದಾಳಿಯನ್ನು ಕೂಡ ನಡೆಸಿದ್ರು. ಈ ವೇಳೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಈಗ ಇಡಿ ಅಧಿಕಾರಿಗಳು ಶ್ರೀಕಿಯನ್ನ ಬಂಧನ ಮಾಡಿದ್ದಾರೆ. ಮುಂದಿನ ವಿಚಾರಣೆಗಳೇನಿದೆ ಅಂದ್ರೆ ಆತನ ಅಕೌಂಟ್ಗಳನ್ನ ಪರಿಶೀಲನೆ ನಡೆಸುವಂತದ್ದು, ಮತ್ತೆ ಯಾವ ಮೂಲಗಳಿಂದ, ಅಂದ್ರೆ ಯಾರ್ಯಾರ ಬಿಟ್ಕಾಯಿನ್ ಗಳನ್ನ ಈತ ಕದ್ದಿದ್ದಾನೆ ಅನ್ನುವಂತಹ ವಿಚಾರವಾಗಿ ಕೂಡ ಮುಂದಿನ ಹಂತದಲ್ಲಿ ತನಿಖೆ ನಡೆಯಲಿದೆ. ರೂಪಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಅರೆಸ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಈಗ ಶ್ರೀಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಶ್ರೀಕಿ ಅರೆಸ್ಟ್ ಆಗಿದ್ರು. ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಶ್ರೀಕಿ. ಸದ್ಯದ ಮಟ್ಟಿಗೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಈಗ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಲ್ ಹೆಗ್ಡೆ ಸದ್ಯಕ್ಕೆ ಅವರನ್ನ ಬಂಧಿಸಲಾಗಿದೆ. ಪ್ರಮುಖವಾಗಿ ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖ ಆರೋಪಿ ಶ್ರೀಕಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಸುಧಾರಿಸಿಕೊಳ್ತಾ ಇದ್ದ, ಆದ್ರೆ ಈಗ ಇಡಿ ಅಧಿಕಾರಿಗಳಿಗೂ ಆತನಿಗೆ ರಿಲೀಫ್ ಕೊಡದ ಹಾಗೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿ ಈಗ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈ ಹಿಂದೆ 24 ಗಂಟೆಗಳವರೆಗೂ ಕೂಡ ಆತನನ್ನು ನಿರಂತರವಾಗಿ ಪರಿಶೀಲನೆ ವಿಚಾರಣೆ ನಡೆಸಲಾಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅವರು ಅಂದಿನ ದಿನ ಯಾವ ದಾಖಲೆಗಳನ್ನ ಒಂದು ಕಲೆ ಹಾಕಿದ್ರೋ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಈಗ ಈತನ ಬಂಧನ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಇರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಈಗ ಆತನನ್ನ ಬಂಧನ ಮಾಡಲಾಗಿರುವಂತದ್ದು. ಅಂದ್ರೆ 2-3 ವರ್ಷದ ಹಿಂದೆ ಒಂದು ECIR ರಿಜಿಸ್ಟರ್ ಆಗುತ್ತೆ. ECIR ರಿಜಿಸ್ಟರ್ ಆದ ಬಳಿಕ ಶ್ರೀಕಿ 4.5 ಕೋಟಿವರೆಗೂ ಕೂಡ ಹಣವನ್ನ ಬಿಟ್ಕಾಯಿನ್ ಮುಖಾಂತರ ಇದನ್ನು ಮಾಡ್ಕೊಂಡಿದ್ದಾನೆ. ಅಂದ್ರೆ ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಅನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಕಾರಣಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಇದಕ್ಕೆ ಶ್ರೀಕಿಯ ಜೊತೆ ಇದ್ದಂತಹ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ ನಲ್ಪಾಡ್ ಆಗಿರಬಹುದು, ಮತ್ತೆ ರಾಹುಲ್ ಆಗಿರಬಹುದು, ಮತ್ತೆ ಇನ್ನು ಸುಜೇಶ್ ಹೆಗ್ಡೆ ಏನಿದ್ದಾನೆ ಎಲ್ಲರಿಗೂ ಕೂಡ, ಅಂದ್ರೆ ಇವರೆಲ್ಲರೂ ಕೂಡ ಒಂದು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಈ ರೀತಿಯಾಗಿ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಹೊರಿಸಲಾಗಿರುವಂತದ್ದು. ಈ ಹಿಂದೆ ಹಲವು, ಅಂದ್ರೆ ನಲ್ಪಾಡ್ ಮನೆ ಸೇರಿದಂತೆ ಹಲವೆಡೆ ಒಂದು ದಾಳಿಯನ್ನು ಕೂಡ ನಡೆಸಿದ್ರು. ಈ ವೇಳೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಈಗ ಇಡಿ ಅಧಿಕಾರಿಗಳು ಶ್ರೀಕಿಯನ್ನ
ಬಂಧನ ಮಾಡಿದ್ದಾರೆ. ಮುಂದಿನ ವಿಚಾರಣೆಗಳೇನಿದೆ ಅಂದ್ರೆ ಆತನ ಅಕೌಂಟ್ಗಳನ್ನ ಪರಿಶೀಲನೆ ನಡೆಸುವಂತದ್ದು ಮತ್ತೆ ಯಾವ ಮೂಲಗಳಿಂದ ಅಂದ್ರೆ ಯಾರ್ಯಾರ Okay. ಬಿಟ್ಕಾಯಿನ್ಗಳನ್ನ ಈತ ಕದ್ದಿದ್ದಾನೆ ಅನ್ನುವಂತಹ ವಿಚಾರವಾಗಿ ಕೂಡ ಮುಂದಿನ ಹಂತದಲ್ಲಿ Yes. ತನಿಖೆ ನಡೆಯಲಿದೆ. ರೂಪ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಅರೆಸ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಈಗ ಶ್ರೀಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಶ್ರೀಕಿ ಅರೆಸ್ಟ್ ಆಗಿದ್ರು. ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಶ್ರೀಕಿ. ಸದ್ಯದ ಮಟ್ಟಿಗೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು ಈಗ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಲ್ ಹೆಗ್ಡೆ ಸದ್ಯಕ್ಕೆ ಅವರನ್ನ ಬಂಧಿಸಲಾಗಿದೆ. ಪ್ರಮುಖವಾಗಿ ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖ ಆರೋಪಿ ಶ್ರೀಕಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಸುಧಾರಿಸಿಕೊಳ್ತಾ ಇದ್ದ, ಆದ್ರೆ ಈಗ ಇಡಿ ಅಧಿಕಾರಿಗಳಿಗೂ ಆತನಿಗೆ ರಿಲೀಫ್ ಕೊಡದ ಹಾಗೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿ ಈಗ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈ ಹಿಂದೆ 24 ಗಂಟೆಗಳವರೆಗೂ ಕೂಡ ಆತನನ್ನು ನಿರಂತರವಾಗಿ ಪರಿಶೀಲನೆ ಅಂದ್ರೆ ವಿಚಾರಣೆ ನಡೆಸಲಾಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅವರು ಅಂದಿನ ದಿನ ಯಾವ ದಾಖಲೆಗಳನ್ನ ಒಂದು ಕಲೆ ಹಾಕಿದ್ರೋ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಈಗ ಈತನ ಬಂಧನ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಇರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಈಗ ಆತನನ್ನ ಬಂಧನ ಮಾಡಲಾಗಿರುವಂತದ್ದು. ಅಂದ್ರೆ 2-3 ವರ್ಷದ ಹಿಂದೆ ಒಂದು ECIR ರಿಜಿಸ್ಟರ್ ಆಗುತ್ತೆ. ECIR ರಿಜಿಸ್ಟರ್ ಆದ ಬಳಿಕ ಶ್ರೀಕಿ 4.5 ಕೋಟಿವರೆಗೂ ಕೂಡ ಹಣವನ್ನ ಬಿಟ್ಕಾಯಿನ್ ಮುಖಾಂತರ ಇದನ್ನು ಮಾಡ್ಕೊಂಡಿದ್ದಾನೆ. ಅಂದ್ರೆ ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಅನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಕಾರಣಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಇದಕ್ಕೆ ಶ್ರೀಕಿಯ ಜೊತೆ ಇದ್ದಂತಹ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ ನಲ್ಪಾಡ್ ಆಗಿರಬಹುದು, ಮತ್ತೆ ರಾಹುಲ್ ಆಗಿರಬಹುದು, ಮತ್ತೆ ಇನ್ನು ಸುಜೇಶ್ ಹೆಗ್ಡೆ ಏನಿದ್ದಾನೆ ಎಲ್ಲರಿಗೂ ಕೂಡ ಅಂದ್ರೆ ಇವರೆಲ್ಲರೂ ಕೂಡ ಒಂದು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಈ ರೀತಿಯಾಗಿ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಹೊರಿಸಲಾಗಿರುವಂತದ್ದು. ಈ ಹಿಂದೆ ಹಲವು ಅಂದ್ರೆ ನಲ್ಪಾಡ್ ಮನೆ ಸೇರಿದಂತೆ ಹಲವೆಡೆ ಒಂದು ದಾಳಿಯನ್ನು ಕೂಡ ನಡೆಸಿದ್ರು. ಈ ವೇಳೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಈಗ ಇಡಿ ಅಧಿಕಾರಿಗಳು ಶ್ರೀಕಿಯನ್ನ ಬಂಧನ ಮಾಡಿದ್ದಾರೆ. ಮುಂದಿನ ವಿಚಾರಣೆಗಳೇನಿದೆ ಅಂದ್ರೆ ಆತನ ಅಕೌಂಟ್ಗಳನ್ನ ಪರಿಶೀಲನೆ ನಡೆಸುವಂತದ್ದು ಮತ್ತೆ ಯಾವ ಮೂಲಗಳಿಂದ ಅಂದ್ರೆ ಯಾರ್ಯಾರ Okay. ಬಿಟ್ಕಾಯಿನ್ಗಳನ್ನ ಈತ ಕದ್ದಿದ್ದಾನೆ ಅನ್ನುವಂತಹ ವಿಚಾರವಾಗಿ ಕೂಡ ಮುಂದಿನ ಹಂತದಲ್ಲಿ Yes. ತನಿಖೆ ನಡೆಯಲಿದೆ. ರೂಪ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಅರೆಸ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಬಿಟ್ಕಾಯಿನ್ ವಿಚಾರಕ್ಕೆ